ಅಕ್ಕ ಅಕ್ಕ ಈಗ್ಲಾದ್ರೂ ಅಪ್ಪಂಗೆ ಎಲ್ಲ ಸತಿ ಹೇಳಕ್ಕ. ಹೊರಗ್ ಬಾಗ್ಲಾಕ್ಬೇಕಿತ್ತು, ಗಾಳಿಗೆ ಹೊಡ್ಕೋತಿದೆ. ಅಕ್ಕ ಇಲ್ಲಿ ಬಿರುಗಾಳಿನೇ ಬೀಸ್ತಿದೆ, ನೀನು ಹೊರಗಿರೋ ಬಾಗ್ಲ ಬಗ್ಗೆ ಚಿಂತೆನಾ? ಕಾಫಿ ಕುಡಿತೀಯೋ ಟೀನೋ? ಅಕ್ಕ ನಿನ್ ಮದ್ವೆ ಮಾಡ್ತಿದಾರಕ್ಕ. ಹಾಲು ಕೊಟ್ಬಿಡ್ಲಾ? ಅಕ್ಕ ನೀನು ನೋಡಕ್ ಬರ್ತಾರೋ ಗಂಡಿಗೆ ಇದು ಎರಡನೇ ಮದ್ವೆ ಅಂತೆ ಅಕ್ಕ. ಸರಿ, ಏನ್ ಅಡ್ಗೆ ಮಾಡ್ಲಿ? ಅಕ್ಕ ನಾನ್ ಮಾತಾಡ್ತಿರೋದ್ ಕೇಳಿಸ್ತಿದ್ಯಾ ಇಲ್ಲ ನನ್ ಮಾತಿಗೆ ಬೆಲೆ ಇಲ್ವಾ? ಸರಿ, ನೀನ್ ಹಾಲೇ ಕುಡಿ. ಅಕ್ಕ ಅಕ್ಕ ಏನಾಯ್ತಕ್ಕ? ಏನ್ ಮಾಡ್ಕೊಂಡೆ? ಏನಿಲ್ಲ ಬಿಡು ಗಣಿ. ನನಗೇನ್ ಆಗ್ಬೇಕು, ನನಗೇನ್ ಮಾಡ್ಬೇಕು ಅಂತ ಅಪ್ಪಂಗ್ ಚೆನ್ನಾಗಿ ಗೊತ್ತಿದೆ. ಅವರೇ ನಿರ್ಧಾರ ಮಾಡ್ತಾರೆ. ನೀನ್ ಕಾಳಜಿ ವಹಿಸ್ಬೇಕಾಗಿಲ್ಲ. ಹೋಗು. ಅಕ್ಕ ಹೋಗೋ. ಬ್ರೋ 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 ಪ್ರೀತು ಪ್ರೀತು ಇಮಿಡಿಯೇಟ್ ಆಗಿ ಒಂದು ಗ್ಲಾಸಲ್ಲಿ ನೀರು ತಗೊಂಡ. ಬ್ರೋ ಏನಿದೆ? ಐ ಯು ಫೈನ್? ಪ್ರೀತು ಮೊದಲು ನಾನು ಹೇಳಿದ್ ಮಾಡು. ಓಕೆ ಓಕೆ ವೇಟ್ 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 ಇದನ್ನ ನಿಮಗ್ ಕೊಟ್ಟಾಗ ನಿಮ್ ಮುಖದಲ್ಲಾಗೋ ಸಂತೋಷನ ನೋಡ್ದೆ ನನ್ ದಿನ ಸಂಪೂರ್ಣ ಆಗಲ್ಲ. ನಾನ್ ಈ ಮನೇಲಿರೋ ತನಕ ಈ ಹೂವ ಅಂತ ಅನ್ಕೊಳ್ಳೋಳು ನಾನು ಒಬ್ಳೆ ದೊಡ್ಡ ಯಜಮಾನ್ರೆ. ಇವತ್ತೇ ಕಡೆ ದಿನ ತಗೊಳ್ಳಿ ದೊಡ್ಡ ಯಜಮಾನ್ರೆ. ಬ್ರೋ ಸೀರಿಯಸ್ಲಿ, ಐ ಮೀನ್ ನಿನ್ಗೇನೋ ಗಂಟಲ್ಲಿ ಸಿಗಾಕೊಂಡಿದೆ, ಉಸಿರಾಡಕ್ಕೇನೋ ಆಗ್ತಿಲ್ವೇನೋ ಅಂತ ಎದ್ನೋ ಬಿದ್ನೋ ನೀರು ತಂದು ಕೊಟ್ರೆ, ಆಫ್ಟರ್ ಆಲ್ ಈ ಹೂ ಉಳ್ಸೋಕ್ಕೆ ಇಷ್ಟೊಂದು ಬಿಲ್ಡಪ್ಪ? ಹಾ ಪ್ರೀತು, ಇದು ಆಫ್ಟರ್ ಆಲ್ ಒಂದು ಹೂವಲ್ಲ, ಲಕ್ಕಿ ಚಾ. ಇವತ್ತಿದು ಬಿದ್ದಿದೆ ಅಂದ್ರೆ ಏನೋ ತೊಂದರೆ ಆಗುತ್ತೆ ಅನ್ನೋ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ. ಬ್ರೋ ಇಷ್ಟು ವರ್ಷ ಸರಿಯಾಗಿ ಇದೆಯಲ್ಲ ಬ್ರೋ, ಇದನ್ನೆಲ್ಲ ಯಾವಾಗ ನಂಬಕ್ ಶುರು ಮಾಡಿದೆ? ಯಾವ್ದಾದ್ರು ಸ್ವಾಮೀಜಿ ಸಹವಾಸನ? ಪಾರ್ವತಿ ಸವಾಸ ಪ್ರೀತು. ಅವಳಿಂದ ಎಲ್ಲ ವಸ್ತುಗಳ ಮೇಲೂ ಪ್ರೀತಿ ಬೆಳೆದಿದೆ. ಎಲ್ಲ ಕಡೆ ಎಲ್ಲದಕ್ಕೂ ಜೀವ ಇದೆ ಅನ್ನೋ ಅಂತ ಅನ್ಸುತ್ತೆ. ಇವತ್ತು ಈ ಹೂ ಕೆಳಗಡೆ ಬಿದ್ದಿದ್ರಿಂದ ಏನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಗಣೇಶ, ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ದೊಡ್ಡ ಯಜಮಾನ್ರೆ
ಏನಾಯ್ತು ಗಣಿ? ದೊಡ್ಡ ಯಜಮಾನ್ರೆ, ಅಪ್ಪ ಏನು ಸಾರ್ಥಿ ಏನಾದರೂ ಹೊಡೆದ್ರಾ? ಇಲ್ಲ, ಅಪ್ಪ ಅಕ್ಕಂಗೆ ಮದ್ವೆ ಮಾಡ್ತಿದ್ದಾರೆ. ಮದ್ವೆನಾ? ಗಣಿ, ಏನ್ ಹೇಳ್ತಾ ಇದೀಯ ನೀನು? ದೊಡ್ಡ ಯಜಮಾನ್ರೆ, ತುಂಬಾ ಕೋಪದಲ್ಲಿದ್ದಾರೆ. ಮೊದ್ಲು ನಿನ್ ಮದ್ವೆ ಮಾಡಿ ಕಳಿಸ್ತೀನಿ ಅಂತ ಅಕ್ಕಂಗ್ ಬೈತಿದ್ದಾರೆ. ಗಂಡಿನ ಕಡೆಯವ್ರಿಗೆ ಫೋನ್ ಮಾಡಿ ಹೆಣ್ಣು ನೋಡಕ್ ಬನ್ನಿ ಅಂತ ಹೇಳ್ತಿದ್ದಾರೆ. ಈಗ ತಾನೇ ಇಷ್ಟೆಲ್ಲ ರಾದಂತಾಗಿದೆ. ಇದಕ್ಕೆ ಪಾರ್ವತಿ ಒಪ್ಕೊಂಡಿದ್ದಾಳ? ಇಲ್ಲ ದೊಡ್ಡ ಯಜಮಾನ್ರೆ, ನಾನು ಏನ್ ಹೇಳ್ತೀನೋ ಅದೇ ತೀರ್ಮಾನ ಅಂತ ಆಟ ಹಿಡ್ದಿದ್ದಾರೆ. ಅಕ್ಕನೂ ಏನು ಮಾತಾಡ್ತಿಲ್ಲ. ನೀವಾಗ ಅಳೋದನ್ನ ನಿಲ್ಸು, ಸಾರ್ಥಿ ಹತ್ರ ಮಾತಾಡಿದ್ರಾಯ್ತು. ಬರೀ ಗಂಡು ನೋಡಿದ್ರೆ ಬೇಜಾರಾಗ್ತಿರ್ಲಿಲ್ಲ ದೊಡ್ಡ ಯಜಮಾನ್ರೆ. ಅಕ್ಕಂಗ್ ನೋಡಿರೋ ಗಂಡು 45 ವರ್ಷ ಅಂತೆ. ಇದಾಗ್ಲೇ ಅವ್ರಿಗೆ 2ನೇ ಮದ್ವೆ ಅಂತೆ. ನನ್ನಷ್ಟುದ ಮಗ ಬೇರೆ ಇದನಂತೆ. 2ನೇ ಮದ್ವೆನಾ? ಛೇ, ಸಾರ್ಥಿಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? ಪಾರು ಅಕ್ಕನ್ ಮಾತಾಡ್ಸಿದ್ರೆ ಗರ ಬಡ್ದೋಳ್ ತರ ಕೂತಿದ್ದಾಳೆ. ನನಗ್ ತುಂಬಾ ಭಯ ಆಗ್ತಿದೆ ದೊಡ್ಡ ಯಜಮಾನ್ರೆ. ನಿಮ್ಮನ್ನ, ಅಖಿಲಮ್ಮವ್ರನ್ನ, ಅರ್ಸನ್ ಕೋಟೆ ಮನೆಯವ್ರನ್ನ ದೇವ್ರು ಅಂತ ಪೂಜಿಸ್ತಾಳೆ. ನೀವೇನಾದ್ರೂ ಮಾಡಿ ದೊಡ್ಡ ಯಜಮಾನ್ರೆ. ಸಮಾಧಾನ ಮಾಡ್ಕೋಗಣಿ. ಸಾರ್ಥಿ ಹತ್ರ ನಾನು ಮಾತಾಡ್ತೀನಿ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ನೀನು ಅಳ್ಬೇಡ, ಬಾ. ಪಾರ್ವತಿ, ಪಾರ್ವತಿ, ಪಾರ್ವತಿ. ದೊಡ್ಡ ಯಜಮಾನ್ರೆ, ಏನಾಗಿದೆ ನಿನಗೆ? ಏನು ನೀನು ಮಾಡ್ತಿರೋ ಕೆಲಸ? ಮನೆ ಎಲ್ಲ ಧೂಳಾಗಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಿದ್ದೆ ದೊಡ್ಡ ಯಜಮಾನ್ರೆ. ಧೂಳು ಕೂತಿರೋದು ಮನೇಲಲ್ಲ, ನಿನ್ನ ಮನಸ್ಸಲ್ಲಿ. ಮೊದಲು ಅದನ್ನು ಕ್ಲೀನ್ ಮಾಡು. ಪಾರ್ವತಿ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ಪಾರ್ವತಿ, ಸಾರ್ಥಿಗೆ ಕೋಪ ಇದೆ, ಅದು ಸಹಜ. ಅವ್ರ ಕೋಪಕ್ಕೆ ನೀನು ಬಲಿಯೋಗೋದು ನ್ಯಾಯನಾ ಹೇಳು? 2ನೇ ಮದುವೆ ಆಗ್ತಾ ಇರೋ ಹುಡುಗನ ಜೊತೆ ಮದುವೆ ಆಗಕ್ಕೆ ರೆಡಿ ಆಗಿದ್ಯಾ? ನಿನ್ನ ಕೈಯಾರೆ ನಿನ್ನ ಬಾಳನ್ನ ಹಾಳು ಮಾಡ್ಕೋತಾ ಇದೆಯಾ ಪಾರ್ವತಿ? ಬದುಕು ಹರಕೆಯ ಕುರಿಯಾಗಿದೆ ದೊಡ್ಡ ಯಜಮಾನ್ರೆ. ನಾನು ಒಂದಲ್ಲ ಒಂದಿನ ಮದುವೆ ಆಗಲೇಬೇಕು. ನನ್ನ ನೆರಳು ಇಲ್ಲಿ ಸಾಯಲೇಬೇಕು. ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ಬೇಡ ಪಾರ್ವತಿ. ಮದುವೆ ಅನ್ನೋದು ಆಟ ಅಲ್ಲ. ಸಾರ್ಥಿ ಕೋಪದಲ್ಲಿ ನಿನಗೆ ಮಾಡ್ತಿರೋ ಒತ್ತಾಯಕ್ಕೆ ನೀನು ತಗೊಳ್ತಾ ಇರೋ ನಿರ್ಧಾರ ಸರಿಯಲ್ಲ. ದಯವಿಟ್ಟು ಅವಳನ್ನು ಒತ್ತಾಯ ಮಾಡಬೇಡಿ ದೊಡ್ಡ ಯಜಮಾನ್ರೆ. ಸಾರ್ಥಿ, ಏನಿದು ಹುಚ್ಚಾಟ? ಪಾರ್ವತಿ ಮದುವೆ, ಅದು ದೊಡ್ಡ ಯಜಮಾನ್ರೆ, ಒಳ್ಳೆ ಮನೆ, ಒಳ್ಳೆ ಗಂಡು. ಕರುಣೆಯ